ನೋಡ್ರಿ ಈಗ ಅವು ಎರಡೂ ಪೀಠದ ಇಂಟ್ರೆಸ್ಟ್ ಅದಾವಲ್ಲ ಅವೆಲ್ಲ ನಂಬಿಕೆ ಕಳ್ಕೊಂಡವು. ಯಾರು ಅವ್ರ ರೊಕ್ಕ ತಿಂದವರು ಇವ್ರ ರೊಕ್ಕ ತಿಂದವ್ರು ಏನು ನಡೆದೈತಲ್ಲ, ಇದು ಎರಡೂ ಕಡೆ ಅದೇ ನಡೆದದೆ. ಸ್ವಂತ ಖಾಸಗಿ ಆಸ್ತಿ ಮಾಡ್ಕೊಂಡಾರೆ. ಅದಕ್ಕೆ ಎರಡು ಟ್ರಸ್ಟ್ಗಳು ಹಂಗೆ ಅದಾವೆ. ಅದಕ್ಕೆ ಅವರಿಂದ ಏನು ಸಮಾಜಕ್ಕೆ ನ್ಯಾಯ ಸಿಗುವುದಿಲ್ಲ. ಇವತ್ತು ಯಾರು ಪ್ರಾಮಾಣಿಕರದಾರ ಸಮಾಜಕ್ಕೆ ಕೆಲಸ ಮಾಡೋಂಥವ್ರು ಇಲ್ಲ ಅಲ್ಲಿ. ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಈ ಟ್ರಸ್ಟ್ಗಳನ್ನು ನೋಡಿ ಸ್ವಂತ ತಮ್ಮ ಹೆಸರಲ್ಲೇ ಆಸ್ತಿ ಕಟ್ಕೊಂಡಾರ ಕೆಲವೊಂದು ಜನ. ಮತ್ತು ಈ ಸಮಾಜಕ್ಕೆ ಹೆಂಗೆ ಒಳ್ಳೇದಾಗ್ತದೆ? ಅದರಿಂದ ಏನು ಉಚ್ಚಾಟನೆ ಮಾಡಿದ್ರು ಉಚ್ಚಾಟನೆ ಮಾಡಿದವರು ಅವ್ರು ಇದ್ದಾರೆ, ಉಚ್ಚಾಟನೆ ಮಾಡಿದವರು ಉಚ್ಚಾಟನೆ ಮಾಡಿಸ್ಕೊಂಡವ್ರು ಇಬ್ಬರು ಅವರೇ ಇದ್ದಾರೆ. ಯಾವ ಪೀಠ ನೋಡ್ರಿ, ಸಾಮಾಜಿಕವಾಗಿ ಅಲ್ಲಿ ಕಳಕಳಿ ಇಲ್ಲ. ಒಂದು ಏನಾಗಿದೆ ಅಂದ್ರೆ ಈ ಸರ್ಕಾರಗಳನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಟ್ರಸ್ಟ್ಗಳು ಇದ್ದಂಗೆ ಅದಾವೆ. 11 ಕೋಟಿ ರೂಪಾಯಿ ಕೊಟ್ಟಾರೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಅವೆಲ್ಲ. ಅದನ್ನು ಪೂರ್ತಿ ಫೇಕ್. ಇವನ್ ಗ್ರಾಮ ಪಂಚಾಯತಿ ಪಿ ಡಿ ಒ ಸಹಿತ ಡುಪ್ಲಿಕೇಟ್ ಸಹಿ ಮಾಡ್ಯಾರ. ಎಲ್ಲ ಬಿಲ್ಲುಗಳು ಡುಪ್ಲಿಕೇಟು. ಮತ್ತು ಇವ್ರನ್ನ ಹೆಂಗೆ ನಂಬ್ತೀರಿ? ಈ ಟ್ರಸ್ಟ್ ಹೆಂಗೆ ಸಮಾಜಕ್ಕೆ ಒಳ್ಳೇದು ಮಾಡ್ತದೆ? ಈ ಕಡೆನೂ ಅದೇ, ಇದು ಕೂಡಲ ಸಂಗಮ ಇದೂ ಟ್ರಸ್ಟ್ನೂ ಅದೇ. ಅದು ಒಂದು ಖಾಸಗಿ ಆಸ್ತಿ ಆಗಿದೆ. ಅದರಿಂದ ಈ ಎರಡೂ ಟ್ರಸ್ಟ್ಗಳಿಂದ ಸಮುದಾಯಕ್ಕೇನು ಒಳ್ಳೇದಾಗೋದಿಲ್ಲ. ನಾನು ಕೇಳಿದ್ರೆ ಅವು ಎರಡೂ ಟ್ರಸ್ಟ್ಗಳ ಮೇಲೆ ಜನ ವಿಶ್ವಾಸ ತೆಗೆದು ಹಾಕಿದ್ದಾರೆ. ಅವ್ರ ಬಗ್ಗೆ, ಅಲ್ಲಿರುವ ಟ್ರಸ್ಟಿಗಳ ಬಗ್ಗೆ ಯಾರ್ದು ವಿಶ್ವಾಸ ಇಲ್ಲ. ಮತ್ತು ಸ್ವಾಮಿಗಳೂ ಅದೇ ರೀತಿ ನೋಡ್ಕೊಂಡಾರೆ. ಇವ್ರೇನು ವಚನಾನಂದ ಏನು ಭಾಳ ಸತ್ಯ ಹರಿಶ್ಚಂದ್ರ ಏನಿಲ್ಲ. ಇವರು ಹಗರಣ ಮಾಡೋದವ್ರೆ, ಅವರು ಮಾಡೋದವ್ರೆ. ವಿಧಾನಸಭೆ ಒಳಗೆ ಇದನ್ನು ನಾನು ಪ್ರಸ್ತಾಪ ಮಾಡಬೇಕಂದೆ. ನಮ್ಮದೇ ಸರ್ಕಾರ ಇದ್ದರೂ ಉದ್ದೇಶಪೂರ್ವಕವಾಗಿ ಸ್ಪೀಕರಿಗೆ ಹೇಳಿ ವಿಧಾನಸಭೆಯಲ್ಲೇ ಚರ್ಚೆಗೆ ಬರಲಾರ ನೋಡ್ಕೊಂಡ್ರು ನಮ್ಮವ್ರು ಬಿ ಜೆ ಪಿಯವರು. ಯಾಕಂದ್ರೆ ಇದ್ರೊಳಗೆ ಬೊಮ್ಮಾಯಿರು ರೊಕ್ಕ ಕೊಟ್ಟಾರೆ, ಯಡಿಯೂರಪ್ಪನೂ ರೊಕ್ಕ ಕೊಟ್ಟಾರೆ. ಪಂಚಮಸಾಲಿ ಸಮಾಜ ಭಾಳ ದೊಡ್ಡದು ಅಂತೇಳಿ ಒಂದು ಇವ್ರು ಬ್ಲ್ಯಾಕ್ ಮೇಲ್ ಮಾಡ್ಯಾರ. ಇವ್ರು ಏನು ಟ್ರಸ್ಟಿಗಳು ಅದಾರಲ್ಲ, ನಮ್ಮ 1 ಕೋಟಿ ಹುಟ್ಟದಾವು, ಅದಾವು, ಇಟ್ಟದಾವು, ನಾವು ಮನಸ್ಸು ಮಾಡ್ರಿ ಅವ್ರಿಗೆ ಹಾಕ್ತೀವಿ. ಇವ್ರು ಯಾರು ಇವ್ರ ಮನೆ ಬೆಕ್ಕನಾಯಿ ಸಹಿತ ಇವ್ರು ಮಾಡ್ಕೊಳ್ಳೋದಿಲ್ಲ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.